ಮೊನ್ನೇನೋ ಆಂಧ್ರದಲ್ಲಿ ಬೈಕಟ್ ಮಾಡ್ತೀನಿ, ತೆಲುಗಲ್ಲಿ ಬಿಡಲ್ಲ ಕಾಂತಾರ ಅಂತ ಏನು ಹೇಳ್ತಿದ್ರು ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ. ಈ ಚಿತ್ರದಲ್ಲಿ ಏನು ನಟನೆ ರಿಷಬ್ ಶೆಟ್ಟಿ ಅವ್ರು ಮಾಡಿದ್ದಾರೆ, ಕತೆ ಏನಿದೆ, ನೀವು ನಿಜವಾಗ್ಲೂ ನಿಮ್ಮ ಇಂಡಸ್ಟ್ರಿಗೆ ಅವ್ರಿಗೆ ಹೇಳ್ತಾ ಇರೋದು, ಈ ಥರ ಒಂದು ಕತೆ ಬರೆದು ಈ ಥರ ಒಂದು ಫಿಲಮ್ ಮಾಡಿ ಈ ಥರ ಒಂದು ನಟನೆ ನಿಮ್ಮ ಹೊರಗಡೆ ರಾಜ್ಯದ ಯಾವುದೇ ನಟ ಆಗಿರಲಿ, ಯಾವುದೇ ಡೈರೆಕ್ಟರ್ ಆಗಿರಲಿ, ನಿಮ್ಮ ಕೈಲಾದರೆ ಇದನ್ನು ಮೀರಿಸ್ಬಿಟ್ಟು ನೀವು ಕಟ್ ಮಾಡ್ಕೊತೀರೋ ಮೀರಿಸ್ಬಿಟ್ಟು ಆಮೇಲೆ ತೋರಿಸಿ, ಆಮೇಲೆ ಕಟ್ ಮಾಡೋದ ಬೇಡವಾ ಅಂತ ನೋಡ್ಕೋತೀವಿ. ಅದು ಬಿಟ್ಬಿಟ್ಟು ಇಲ್ಲಿ ಬೈಕಟ್ ಮಾಡ್ತೀವಿ, ಕಾಂತಾರ ಬಿಡಲ್ಲ, ಇನ್ನೊಂದು ಬಿಡಲ್ಲ, ಇದೆಲ್ಲ ಕತೆ ಕಾದಂಬರಿ ಅಲ್ಲ, ಇಲ್ಲೆಲ್ಲ ನಡೆಯಲ್ಲ. ನೀವು ಅಲ್ಲಿ ಬೈಕಟ್ ಮಾಡಿದ್ರೆ ನಿಮ್ಮ ತೆಲುಗು ಇಂಡಸ್ಟ್ರಿ ಇದೆ, ಯಾವುದೇ ಚಿತ್ರಗಳು ಕರ್ನಾಟಕದಲ್ಲಿ ನಾವು ಬಿಡಲ್ಲ. ಅರ್ಥ ಆಯ್ತಾ? ಚಿತ್ರ ನೋಡಿ, ಪ್ರೇಕ್ಷಕರಾಗಿ ನೋಡಿ, ಸಿನಿಮಾ ಚೆನ್ನಾಗಿಲ್ವಾ ರಿಜೆಕ್ಟ್ ಮಾಡಿ. ಅದು ಬಿಟ್ಬಿಟ್ಟು ಕಟ್ ಮಾಡ್ತೀನಿ, ಬೈಕಟ್ ಮಾಡ್ತೀನಿ, ಈ ಕತೆ ಎಲ್ಲ ಕನ್ನಡ ಇಂಡಸ್ಟ್ರಿಯವ್ರ ಹತ್ರ, ಕನ್ನಡಿಗರ ಹತ್ರ ಯಾವುದೇ ಕಾರಣಕ್ಕೂ ನಡೆಯಲ್ಲ ಮೇಡಮ್. ಯಾರಿಗೆ ಮೇಡಮ್? ಅದು ಕನ್ನಡನೇ. ಅದು ಅಲ್ಲಿ ಏನಾಗುತ್ತೆ, ಆ ಒಂದು ಇದರಿಂದ ಮಾಡಿರೋದ್ರಿಂದ ಒಂದೂವರೆ ಸಾವಿರ ವರ್ಷದ ಹಿಂದೆ ಮಾಡಿರೋದ್ರಿಂದ ಅದು ನೀಟಾಗಿ ನೀವು ನೋಡಿದ್ರೆ ಭಾಷೆನೇ ಬೇಕಾಗಿಲ್ಲ. ಅಲ್ಲಿ ವಿಸಲ್ ನೋಡಿದ್ರೇ ಏನು ನಡೀತಿದೆ, ಏನು ಆಗ್ತಿದೆ ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋತಾರೆ. ಭಾಷೆ ಅಂತ ಅಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಯಾರ್ಯಾರು ಇದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ರೋ, ಯಾರ್ಯಾರು ಇದ್ರ ಬಗ್ಗೆ ತಪ್ಪಾಗಿ ವಿಮರ್ಶೆ ಮಾಡ್ತೀರೋ ಅವ್ರಿಗೆಲ್ಲರಿಗೂ ಹೇಳೋದು ಅಷ್ಟೇ, ಹೊರ್ಗಡೆಯವ್ರಿಗೂ ಒಳಗಡೆಯವ್ರಿಗೂ ನಿಮ್ಮ ಕೆಪಾಸಿಟಿ ಇದ್ದರೆ ಈ ಥರ ಒಂದು ಚಿತ್ರನ ಮಾಡಿ, ಈ ಥರ ಒಂದು ಡೈರೆಕ್ಷನ್ ಮಾಡಿ, ಈ ಥರ ಒಂದು ನಟನೆ ಮಾಡಿ, ಆ ನಟನೆಯಲ್ಲಿ ಆಸ್ಕರ್ ಅವಾರ್ಡ್ ಅದೇನು ಅವಾರ್ಡ್ ತೊಗೊಂಡ್ರಲ್ಲ ಅದನ್ನು ತೊಗೊಂಡು ಕಾಂತಾರನ ವಿರೋಧಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ನಿಜವಾಗ್ಲೂ ಒಂದು ಹೊಸ ಪ್ರಪಂಚ ನೋಡ್ದಂಗಾಯ್ತು. ರಿಷಬ್ ಶೆಟ್ಟಿ ಅವರು ಸೃಷ್ಟಿಸಿರುವಂಥ ಒಂದು ಹೊಸ ಪ್ರಪಂಚನ ನಾವು ಕನ್ನಡಿಗರು ಹೆಮ್ಮೆ ಪಟ್ಕೊಂಡು ನೋಡಬೇಕು. ನಾವು ಓಜಿ ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತಲ್ಲ, ಒಂದು ಸಿನಿಮಾನೇ ಗೆಲ್ಲಿಸ್ಬೇಕು. ಅದೇ ಅವ್ರು ಡೆಪ್ಯೂಟಿ ಸಿ ಎಮ್ ಆಗಿರ್ಬೋದು, ಅವರು ಅದೇ ಹೇಳಿರೋದು, ನಾವು ಕಲೆಗಾರರು ಕಲೆನೇ ಗೆಲ್ಲಿಸ್ಬೇಕು. ಕಲೆನ ನಮ್ಮ ಕನ್ನಡಿಗರು ಏನು ಅಂತ ಹೇಳ್ಬಿಟ್ಟು ನಮ್ಮ ರಿಷಬ್ ಶೆಟ್ಟಿ ಅವರು ಇನ್ನೊಂದು ಸರಿ ಕಾಂತಾರ 1 ಏನು ತೋರಿಸಿದ್ರು ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದರಲ್ಲಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ. ಅವ್ರ ಅಕ್ಕನ ಪಾತ್ರ ಮಾಡಿಬಿಟ್ಟು ಅವರು ರುಕ್ಮಿಣಿ ವಸಂತನವರ ಸಾಯಿಸೋದು ಇದೆಯಲ್ಲ, ಅದು ಮಾತ್ರ ನಾವು ಯಾರು ಎಕ್ಸೆಪ್ಟೇ ಮಾಡಿರಲ್ಲ ಆ ಥರ ಆಗುತ್ತೆ ಅಂತ. ಅದು ಮಾತ್ರ ಸಖತ್ತಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ.